ನನ್ನ ತಪ್ಪೆ ಅಥವಾ ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಅಧರ್ಮದ ಕಾರ್ಯ ಅದನ್ನು ಕೇಳು ಕೃಷ್ಣ. ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನದಿಂದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಧರ್ಮವಿರುಗಳಾದ ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಈ ವಿಫಲವಾದ ಅಪಮಾನ ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿದ್ದರೂ ಹೋಗಲಿ, ಶಾಂತಿಯುತರಾದ ಗ್ರಾಮಗಳನ್ನಾದರೂ ಕೊಡು. 5 ಗ್ರಾಮದಲ್ಲಿ ಪಟ್ಟಿಕೊಡುವರು. 5 ಗ್ರಾಮಗಳೇಕೆ ಕೃಷ್ಣ? ಈ ಹಿಂದೆ 50 ಗ್ರಾಮಗಳು ಭಿಕ್ಷೆ ಬೇಡುತ್ತಿದ್ದ ಗ್ರಾಮಗಳು ಈಗಲೂ ಸಿದ್ಧವಿರುವುದು. ಅಲ್ಲಿಗೆ ಬೇಕಾದರೂ ಹೋಗಲಿ, ಆ ಭಿಕ್ಷಾ ಪಾತ್ರ ನೀಡಬೇಕು. ದುರ್ಯೋಧನ, ನಮ್ಮ ಭೀಮಸೇನಾದರೂ ಮಹಾವರಟ. ಯಾರಿಗೂ ನಿನಗೆ ಆತನಿಗಾದರೂ ಒಂದು ಗ್ರಾಮವನ್ನು ಕೊಡು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಒಂದು ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲು ಸ್ಥಿರನಾಡು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಮದುವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೇನು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠನನ್ನು ಕಪಟದೂತ ಕೇಳಿದ್ರು ಮರಿತೀಯ? ಸತ್ಯವಂತರು, ಸ್ನೇಹಶೀಲರು ಆದ ಪಾಂಡವರಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯೇ ತೋರಿದೆ. ವಾರಣಾವತಾರದಲ್ಲಿ ಅರಗಿನ ಮನೆ, ಏಕಚಕ್ರನಗರಿ, ವಿಷಪ್ರಾಸನ, ಸರ್ಪಬಂಧ ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರ ಪತ್ತಿ ಎಂದು ಲೆಕ್ಕಿಸಿದ ನೀನು ಮಾಡಿದ ಅಪಮಾನ, ಅವಾಚ್ಯ, ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದನ್ನು ನೆನಪಿನಲ್ಲಿಡು.